ಒಂದು ನಮ್ಗೆ ತುಂಬಾ ಹೇರ್ ಸ್ಟೈಲಿಂಗ್ ಮಾಡ್ತಾರೆ. ಸೊ ಯು ನೋ ವಾಟ್, ಲೈಕ್ ಹ್ಮ್. ಪ್ರತಿ ಸತಿ ಹೇರ್ ಸ್ಟೈಲ್ ಮಾಡಿದಾಗ ಹೇರ್ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂದ್ರೆ ಅಷ್ಟು ಡ್ಯಾಮೇಜ್ ಆಗುತ್ತೆ. ಆನಿಯನ್ ಜ್ಯೂಸ್ ಹ್ಮ್. ಅಂದ್ರೆ ಆನಿಯನ್ ಫುಲ್ ಗ್ರೈಂಡ್ ಮಾಡ್ಬಿಟ್ಟು ಅದ್ರ ಜ್ಯೂಸ್ ತೆಗಿಬೇಕು. ಆ ಜ್ಯೂಸ್ ಜೊತೆಗೆ ಒಂದ್ ಸ್ವಲ್ಪ ರೋಸ್ಮೆರಿ ಆಯಿಲ್ ಹಾಕಿದ್ರೆ ಟ್ಯಾಪ್ ಟ್ಯಾಪ್ ಮಾಡಬೇಕು ನಾವು ಸ್ಕಾಲ್ಪಿಗೆ. ಇಟ್ ಇಸ್ ವೆರಿ ಹೆಲ್ದಿ. ಎಸ್ ಮ್ಯಾಮ್, ನಿಮ್ಮ ಸ್ಕಿನ್ ಟೈಪ್ ಯಾವುದು ಮ್ಯಾಮ್? ಡ್ರೈ. ಡ್ರೈ ಸ್ಕಿನ್. ಎಸ್, ಎಕ್ಸ್ಟ್ರೀಮ್ ಡ್ರೈ. ಡ್ರೈ ಸ್ಕಿನ್. ಎಕ್ಸ್ಟ್ರೀಮ್ ಡ್ರೈ. ಸೊ ಈಗ ಗಂಟೆಗಟ್ಟಲೆ ಮೇಕಪ್ ಅನ್ನ ಕ್ಯಾರಿ ಮಾಡ್ತಿರ್ತಾರೆ, ಔಟ್ಡೋರ್ ಇಂಡೋರ್ ಶೂಟ್ಸ್ ಅಂತ ಮಾಡ್ತಿರ್ತಾರೆ. ಆಫ್ಟರ್ ಇವಾಗ ಮೇಕಪ್ ಅಂತ ಹಾಕಿದ್ಮೇಲೆ ಕೆಮಿಕಲ್ಸ್ ಇರುತ್ತೆ. Yeah. ಸೊ ಕೆಮಿಕಲ್ಸ್ ಇಂದ ನೀವು ನಿಮ್ಮ ಸ್ಕಿನ್ ಅನ್ನ ರಕ್ಷಿಸ್ಕೋಬೇಕು ಅಂತಂದಾಗ ಆಫ್ಟರ್ ಮೇಕಪ್ ಆದ್ಮೇಲೆ ಏನೆಲ್ಲ ಪ್ರಿಕಾಷನ್ಸ್ ತಗೋತೀರಾ? ಎಸ್. ಸೊ ಒಂದು ನಮ್ಗೆ ತುಂಬಾ ಹೇರ್ ಸ್ಟೈಲಿಂಗ್ ಮಾಡ್ತಾರೆ. ಸೊ ಯು ನೋ ವಾಟ್, ಲೈಕ್ ಪ್ರತಿ ಸತಿ ಹೇರ್ ಸ್ಟೈಲ್ ಮಾಡಿದಾಗ ಹೇರ್ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂದ್ರೆ ಅಷ್ಟು ಡ್ಯಾಮೇಜ್ ಆಗುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಹೇರ್ ಸ್ಟೈಲ್ ಮಾಡಾದ್ಮೇಲೆ ಹೇರ್ ವಾಶ್ ಮಾಡೋ ಮುಂಚೆ 1 hour ಅಟ್ ಲೀಸ್ಟ್ ನೀವು ಹೇರ್ ಆಯಿಲ್ ಮಾಡ್ಕೊಬೇಕು. ಆಮೇಲೆ ಯಾವ ಶಾಂಪು ಬೇಕಿದ್ರು ಯೂಸ್ ಮಾಡ್ಕೊಳ್ಳಿ, ದಟ್ಸ್ ಫೈನ್, ನಾಟ್ ಅ ಪ್ರಾಬ್ಲಮ್ ಇಟ್ ಆಲ್. ಇದೇ ಶಾಂಪು ಯೂಸ್ ಮಾಡ್ಬೇಕಂತೇನಿಲ್ಲ, ಬಟ್ ಆಯಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ದಟ್ ಹೈಡ್ರೇಟ್ ಆಗಲಿ, ಈ ಡ್ಯಾಮೇಜ್ ಆಗಿರೋ ಕೂದಲು ಅಂತ. ಒಂದು. ಎರಡನೇದು, ಮೇಕಪ್ ತೆಗಿಬೇಕಾದ್ರೆ ನಾನು ಯೂಶಲಿ ಈ ಆಯಿಲ್ ಪ್ರೂಫ್ ಮೇಕಪ್ ರಿಮೂವರ್ ಎಲ್ಲ ಬರುತ್ತೆ, ಅದನ್ನ ಯೂಸ್ ಮಾಡ್ತೀನಿ. ಇನ್ನೊಂದು ಆಯಿಲ್ ಬರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ನಾನು ಕಂಪ್ಲೀಟ್ ಆಗಿ ರಬ್ ಮಾಡಲ್ಲ, ಲೈಕ್ ಸ್ಮೂತ್ ಆಗಿ ತೆಗಿತೀನಿ. ಆಮೇಲೆ ಫೇಸ್ ವಾಶ್ ಮಾಡ್ಕೊತೀನಿ. ಫೇಸ್ ವಾಶ್ ಮಾಡ್ಕೊಂಡು ಮತ್ತೆ ಮಾಯಿಶ್ಚರೈಸರ್ ಹಚ್ಕೊತೀನಿ ವೆನೆವರ್ ಐ ಪುಟ್ ಮೇಕಪ್. ಬಟ್ 90% ಆಫ್ ದ ಡೇ ವೆನ್ ಐ ಆಮ್ ನಾಟ್ ಶೂಟಿಂಗ್ ನಾನು ಮೇಕಪ್ ಹಾಕಲ್ಲ. ಐ ಪ್ರಿಫರ್ ನಾಟ್ ಟು ಪುಟ್ ಮೇಕಪ್ ಬಿಕಾಸ್ ನನಗೆ ಅನ್ಸೋದು ನನ್ನ ಸ್ಕಿನ್ನಿಗೆ ಬ್ರೀತ್ ಮಾಡೋಕ್ಕಾಗ್ತಿಲ್ಲ ಅಂತ. ಆ್ಯಂಡ್ ನಂಗೆ ನಿದ್ದೆ ಬಂದಂಗೆ ಆಗುತ್ತೆ, ನಿಜ ಹೇಳ್ತೀನಿ. ಮೇಕಪ್ ಹಾಕೊಂಡ್ರೆ ನಂಗೆ ನಿದ್ದೆ ಬಂದಂಗೆ ಆಗುತ್ತೆ. ನನಗೆ ಮೇಕಪ್ಪು ಬರೀ ನಾನು ಕ್ಯಾಮ್ರಾ ಫೇಸ್ ಮಾಡ್ತೀನಿ ಅಂದರೆ ಮಾತ್ರ ಹಾಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಕ್ಯಾಮ್ರಾ ಫೇಸ್ ಮಾಡ್ತಿಲ್ಲ, ಸುಮ್ಮನೆ ಓಡಾಡ್ತಿದ್ದೀನಿ ಹೊರಗಡೆ ಅಂದರೆ ನಾನು ಮೇಕಪ್ ಹಾಕಕ್ಕೆ ಹೋಗಲ್ಲ. ನಂಗೆ ಇಷ್ಟನೇ ಇಲ್ಲ ಹಾಗೆ ಮೇಕಪ್ ಹಾಕೋದು. ಎಸ್ ಮ್ಯಾಮ್, ಹೇರ್ ಕೇರ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಸಾಕಷ್ಟು ಅಮ್ಮ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಹೇರ್ ಕೇರ್ ರೂಟೀನ್ ಹೆಂಗಿರುತ್ತೆ, ಯಾವ ತರ ನೀವು ಪಾಲನೆ ಮಾಡ್ತೀರಾ ನಿಮ್ಮ ಕೇಶ ವಿನ್ಯಾಸಕ್ಕೆ ಅಂತ? ಈ ವಿಷಯದಲ್ಲಿ ನಂಗೆ ಜೀನ್ಸ್ ಬಂದಿಲ್ಲ, ಆಯ್ತಾ. ಅಂದ್ರೆ ನಮ್ಮ ಮನೇಲಿ ಜಾಸ್ತಿ ಏನು ಹೆವಿ ಹೇರು ಅದೆಲ್ಲ ಇಲ್ಲ. ಇದನ್ನ ನಾನು ಮೇಂಟೈನ್ ಮಾಡ್ಬೇಕಾಯ್ತು. ಇದಕ್ಕೆ ನಾನು ಹೇಳ್ದಂಗೆ ಯಾವಾಗ ಆನಿಯನ್ ಜ್ಯೂಸ್ ಅಂದ್ರೆ ಆನಿಯನ್ ಫುಲ್ ಗ್ರೈಂಡ್ ಮಾಡ್ಬಿಟ್ಟು ಅದ್ರ ಜ್ಯೂಸ್ ತೆಗಿಬೇಕು. ಆ ಜ್ಯೂಸ್ ಜೊತೆಗೆ ಒಂದ್ ಸ್ವಲ್ಪ ರೋಸ್ಮೆರಿ ಆಯಿಲ್ ಹಾಕಿದ್ರೆ ಟ್ಯಾಪ್ ಟ್ಯಾಪ್ ಮಾಡಬೇಕು ನಾವು ಸ್ಕಾಲ್ಪಿಗೆ. ಇಟ್ ಇಸ್ ವೆರಿ ಹೆಲ್ದಿ. ಒಂದು 3 hours ಬಿಡ್ಬೇಕು ಅದನ್ನ ಹೇರಲ್ಲಿ. ಅದು ನಂಗೆ ತುಂಬಾ ಯೂಸ್ಫುಲ್ ಆಯ್ತು. ನಾನು ನಿಜ ನೋಡ್ದಂಗೆ ತುಂಬಾ ಬೆನಿಫಿಷಿಯಲ್ ಇತ್ತು ನನಗೆ. ಐ ಸಾ ಥಿಕ್ನೆಸ್ ನನ್ನ ಕೂದಲಲ್ಲಿ. ನಂಗೆ ಹೆಲ್ಪ್ ಆಗಿದೆ. ಸೈಂಟಿಫಿಕ್ಲಿ ಪ್ರೂವ್ ಆಗಿಲ್ಲ ಇದು. ಸೊ ಇದು ಒಂದು. ಇನ್ನೊಂದೇನು ಅಂದ್ರೆ ಆಯಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ವಾರದಲ್ಲಿ ಮಿನಿಮಮ್ 3-4 days ನಾನು ಆಯಿಲಿಂಗ್ ಮಾಡ್ತೀನಿ. ಬಟ್ ಆಯಿಲ್ ಹಾಕೊಂಡು ಯಾವತ್ತೂ ಮಲಗಬಾರ್ದು. ಬಿಕಾಸ್ ಆಯಿಲ್ ಮಾಡ್ಕೊಂಡು ಮಲಗಿದ್ರೆ ಐ ಥಿಂಕ್ ರೂಟ್ ಹೆವಿ ಆಗುತ್ತೆ, ನೋವು ಆಗಕ್ಕೆ ಶುರು ಆಗುತ್ತೆ. ಅಂಡ್ ಇಟ್ಸ್ ನಾಟ್ ಆಕ್ಚುಲಿ ನೈಸ್. ಅಂದ್ರೆ ಆಯುರ್ವೇದಿಕ್ಲಿ ಆಲ್ಸೋ ಇಟ್ಸ್ ನಾಟ್ ಅ ಗುಡ್ ಸಜೆಷನ್ ಬೈ ಡಾಕ್ಟರ್ಸ್. ಆಮೇಲೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮಾಯಿಶ್ಚರೈಸ್ ಯುವರ್ ಸ್ಕಿನ್. ತುಂಬಾ ಇಂಪಾರ್ಟೆಂಟ್, ಸ್ಪೆಷಲಿ ಈ ವಿಂಟರ್ ಟೈಮಲ್ಲಿ ಸ್ಕಿನ್ ತುಂಬಾ ಟೈಟ್ ಆಗುತ್ತೆ, ಮಾಯಿಶ್ಚರ್ ಲಾಸ್ ಆಗ್ತಾ ಇರುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ಮಾಯಿಶ್ಚರೈಸ್ ಮಾಡ್ಕೊಳ್ಳೋದು ಸ್ಕಿನ್ನ. ಅದು ಫಾರ್ ಅ ಲಾಂಗ್ ಟರ್ಮ್ ಇಟ್ಸ್ ವೆರಿ ಬೆನಿಫಿಷಿಯಲ್. ಇಟ್ಸ್ ಲೈಕ್ ಇಟ್ಸ್ ಟ್ರೈಂಗ್ ಟು ಬ್ರೀತ್ ಆ ಥರ ಆಗ್ತಿರುತ್ತೆ. ಸೊ ಅದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸಿರಮ್ ಹಾಕೊಳ್ಳೋದು ಇಟ್ಸ್ ಆಲ್ಸೋ ಗುಡ್. ಸ್ಟ್ರೈಟ್ನರ್ ಇದೆಲ್ಲ ಯೂಸ್ ಮಾಡೋಕ್ಕಿಂತ ಮುಂಚೆ ಹೇರ್ ಹೀಟಿಂಗ್ ಸ್ಪ್ರೇ, ಹೀಟ್ ಸ್ಪ್ರೇ ಅಂತ ಬರುತ್ತೆ, ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಅಂತ. ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕೆಲವು ಜೊತೆ ನಾನು ಈ ಫರ್ಮೆಂಟೆಡ್ ರೈಸಿಂದು ಸ್ಪ್ರೇ ಯೂಸ್ ಮಾಡ್ತೀನಿ ಫೇಸ್ ಮೇಲೆ. ಅದು ಕೂಡ ತುಂಬ ರಿಫ್ರೆಶಿಂಗ್ ಫೀಲ್ ಮಾಡಿಸುತ್ತೆ. ಆ್ಯಂಡ್ ದೀಸ್ ಆರ್ ದ ಥಿಂಗ್ಸ್ ಐ ಡೂ. ಅಮ್ಮ ತುಂಬ ರೆಮಿಡೀಸ್ ಮಾಡ್ತಾ ಇರ್ತಿದ್ರು ನಾನು ಚಿಕ್ಕ ವಯಸ್ಸಲ್ಲಿ ಹೇಳ್ತಿರ್ಬೇಕಿದ್ರೆ. ಈ ಟರ್ಮರಿಕ್ ಆಗಿರ್ಬೋದು, ಕೆನೆ ಆಗಿರ್ಬೋದು, ಏನದು ಕಡಲೆ ಹಿಟ್ಟು, ಕರೆಕ್ಟ್. ಕಡಲೆ ಹಿಟ್ಟಲ್ಲಿ ಅಮ್ಮ ಯಾವಾಗಲೂ ಕಡಲೆ ಹಿಟ್ಟಲ್ಲಿ ಸ್ನಾನ ಮಾಡಿಸೋರು ಅವಾಗ. ನಂಗೆ ತುಂಬಾ ಇಷ್ಟ ಅದೆಲ್ಲ ಆಕ್ಚುಲಿ. ಬಟ್ ಆಮೇಲೆ ದೊಡ್ಡ ಆಗ್ತಾ ಬರ್ತಿದ್ದಂಗೆ ಇನ್ನು ಯುನೋ ಲೈಕ್ ಚೇಂಜಸ್ ಆ್ಯಂಡ್ ಇದೆಲ್ಲ ಇಷ್ಟ ಆಗಲ್ಲ ಆ ಥರ. ಬಟ್ ಥಿಂಗ್ಸ್ ಆರ್ ಗೋಯಿಂಗ್ ಬ್ಯಾಕ್. ಇದೆಲ್ಲ ವಾಪಸ್ ಬರ್ತಾ ಇದೆ ಇವಾಗ. ನಾನು ನೋಡಿದ ಹಾಗೆ ಎಲ್ಲ ವಾಪಸ್ ಬರ್ತಿದೆ. ಅದು ಮುಂಚೆ ಏನು ಮಾಡ್ತಿದ್ವು ಅದು. ಸೊ ಕೆನೆ ಹಾಕೊಂಡು ಮಲ್ಕೊಳ್ಳೋಳು, ಗೀ ಲಿಪ್ಸಲ್ಲಿ ಹಾಕೊಳ್ಳೋದು, ಇಟ್ಸ್ ವೆರಿ ವೆರಿ ನೈಸ್. ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಸೊ ಯಾ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.